ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಿಸ್ ಇಸ್ ಕಾರ್ತಿಕ್ ಸೈನಿಂಗ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಕಂಟೆಂಟ್ ಏನಪ್ಪ ಅಂತ ಅಂದರೆ, ನಾನು ನಿನ್ನೆ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೆ. ಅಮೃತ್ಸರಲ್ಲಿರೋ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅದನ್ನ ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ. ಆ ಥರ ಅಷ್ಟು ಸುಂದರವಾಗಿದೆ ಆ ಪ್ಲೇಸ್. ಮಾತ್ರ ನಿಜವಾಗ್ಲೂ ಅಷ್ಟು ಸುಂದರವಾಗಿತ್ತು. ಸೊ ನಾನು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದರೆ, ನನ್ನ ಜರ್ನಿ ಹೇಗಿತ್ತು. ಸೊ ನಾನು ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ವಿಚ್ ಇಸ್ ಇನ್ ಪಂಜಾಬ್, ಅಲ್ಲಿಂದ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿ ನಾನು ಗೋಲ್ಡನ್ ಟೆಂಪಲ್ ರೀಚ್ ಆಗೋ ತನಕ ನನ್ನ ಜರ್ನಿ ಹೇಗಿತ್ತು ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡೋಕ್ಕೆ ಟ್ರೈ ಮಾಡಿ. ಸೊ ಆಮೇಲೆ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ. ಸೊ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ವಿಚ್ ಇಸ್ ಇನ್ ಪಂಜಾಬ್ ನಿಜವಾಗ್ಲೂ ಒಂದು ಒಳ್ಳೆ ಯೂನಿವರ್ಸಿಟಿ. ಸೊ ತುಂಬ ದೊಡ್ಡ ಕ್ಯಾಂಪಸ್ಸು, 600 ಎಕರೆಯಲ್ಲಿ ಈ ಕ್ಯಾಂಪಸ್ನ ಬಿಲ್ಡ್ ಮಾಡಿದ್ದಾರೆ. ಆ ವಿಡಿಯೋಸ್ನ ಹಾಕ್ತೀನಿ, ವಿಡಿಯೋ ಬೈಟ್ಸ್. LPU ಯೂನಿವರ್ಸಿಟಿದು ಒಂದಷ್ಟು ವಿಡಿಯೋ ಬೈಟ್ಸ್ ಹಾಕ್ತೀನಿ, ಚೆಕ್ ಮಾಡಿ. ನಿಜವಾಗ್ಲೂ ತುಂಬ ಸೂಪರ್ ಆಗಿದೆ ಕಾಲೇಜು, ಒಳ್ಳೆ ಎಜುಕೇಷನು ಇದೆ. ಸೊ ತುಂಬ ಸುಂದರವಾಗಿದೆ, ತುಂಬ ದೊಡ್ಡದಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ತುಂಬ ದೊಡ್ಡದಾಗಿದೆ. ಬರೀ ಅದನ್ನು ಮಾತ್ರ ಹೇಳ್ತಿಲ್ಲ, ನಿಜವಾಗ್ಲೂ ಎಜುಕೇಷನ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಈ ಯೂನಿವರ್ಸಿಟಿನ ಪ್ರಮೋಟ್ ಮಾಡಬೇಕು ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಗುಡ್ ಯೂನಿವರ್ಸಿಟಿ ವಿಚ್ ಇಸ್ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ. ಆ್ಯಂಡ್ ಇಲ್ಲಿ ತುಂಬ ಒಲಿಂಪಿಕ್ಸಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರು. ಸೊ ನೀರಜ್ ಅಂತ ಒಬ್ಬರು ಒಲಿಂಪಿಕ್ಕಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು, ಅವರು ಈ ಕಾಲೇಜ್ ಅವರೇ. ಆಮೇಲೆ ಅಫ್ಘಾನಿಸ್ತಾನ್ ಪ್ರೆಸಿಡೆಂಟ್ ಅವರು ಡಾಕ್ಟ್ರೇಟ್ ತೊಗೊಂಡಿರೋದು ಇದೇ ಕಾಲೇಜಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ವಿಚ್ ಐ ಹ್ಯಾವ್ ಎವರ್ ವಿಸಿಟೆಡ್. ಸೊ ನಿಜವಾಗ್ಲೂ ಸೊ ಯಾರಾದರೂ ಇಲ್ಲಿ ಬಂದು ಓದಬೇಕು ಅಂತ ಇರೋರು ನಿಜವಾಗ್ಲೂ ಯೂನಿವರ್ಸಿಟಿನ ತಗೋಬೋದು, ಒಂದು ಆಯ್ಕೆ ಅಂತ ಇಟ್ಕೋಬೋದು. ದಿಸ್ ಇಸ್ ಆ್ಯಂಡ್ ದ ಫೀಸ್, ವೆನ್ ಇಟ್ ಕಮ್ಸ್ ಟು ಫೀಸ್ ಇಟ್ ಈಸ್ ವೆರಿ ರೀಸನಬಲ್. ಸೊ ಆಲ್ಮೋಸ್ಟ್ ನಾ ಫೀಸ್ ಎಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಏನಾದರೂ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್. ಸೊ ನನಗೆ ಎಷ್ಟು ಗೊತ್ತು ಈ ಯೂನಿವರ್ಸಿಟಿ ಬಗ್ಗೆ ನನಗೆ ಎಷ್ಟು ಗೊತ್ತು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದಷ್ಟು ವಿಡಿಯೋ ಬೈಟ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಅದಾದಮೇಲೆ ನನ್ನ ಜರ್ನಿ ಹೇಗಿತ್ತು ಅಂತ ನಾನು ಕಂಟಿನ್ಯೂ ಮಾಡ್ತೀನಿ. ಈ ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನೋಡೋಕ್ಕೆ 2 ಕಣ್ಣು ಸಾಲದು ಮಾತ್ರ. ಏನಾಯ್ತು ಅಂತ ಅಂದರೆ, ಸ್ಟಾರ್ಟಿಂಗೇ ಬೇರೆ ಕ್ಲಿಪ್ ಇತ್ತು, ಆಮೇಲೆ ಮತ್ತೆ ಬೇರೆ ಶರ್ಟ್ ಹಾಕೊಂಡ, ಆಮೇಲೆ ಮತ್ತೆ ಕಾಲೇಜ್ ತೋರಿಸ್ತಾ, ಇದೇನಪ್ಪ ಅಂತ ಎಲ್ಲ ಕನ್ಫ್ಯೂಸ್ ಆಗಿದ್ದೀರಾ. ಏನಾಯಿತು ಅಂದರೆ, ನಾನು ಸ್ಟಾರ್ಟಿಂಗಿಂದನೇ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಏನಾಗ್ತಿತ್ತು ಅಂದರೆ, ನಾನು ಒಂದು ವರ್ಡ್ನ ಪದೇ ಅದನ್ನೇ ರಿಪೀಟ್ ಮಾಡ್ತಿದ್ದೆ. ಅದು ನನಗೆ ಇಷ್ಟ ಆಗಲಿಲ್ಲ. ಅದನ್ನು ಮತ್ತೆ ನಾನು ಅಪ್ಲೋಡ್ ಮಾಡಿ ಆ ತಪ್ಪನ್ನ ಮಾಡೋಕ್ಕೆ ನಾನು ಅದನ್ನ ಪದೇ ಅದೇ ತಪ್ಪು ಮಾಡ್ತಿದ್ದೆ. ನನಗೆ ಯೂಶಲಿ ನಾನು ಆ ಥರ ಮಾಡಲ್ಲ, ಪದೇ ಆ ವರ್ಡ್ನ ಯೂಸ್ ಮಾಡಲ್ಲ. ಬಟ್ ಏನಕ್ಕೆ ನಾನು ಕ್ಯಾಮ್ರಾ ಮುಂದೆ ಬಂದರೆ ಯಾಕೆ ಆ ಥರ ಯೂಸ್ ಮಾಡ್ತೀನಿ ನನಗೆ ಅರ್ಥ ಆಗ್ತಿಲ್ಲ. ಅದನ್ನ ಫಿಗರ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆ ಪ್ರಾಬ್ಲಮಿಂದ ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಏನಾಯಿತು ಅಂದರೆ, ಈಗ ಆ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ಕಾಲೇಜೆಲ್ಲ ಹೇಗಿದೆ, ಆ ವಿಡಿಯೋ ಬೈಟ್ಸ್ ಎಲ್ಲ ಹಾಕಿದ್ನಲ್ಲ, ಚೆಕ್ ಮಾಡಿದ್ದೀರಾ. ಈಗ ಏನಾಯಿತು ಅಂದರೆ, 6:15 ಅಷ್ಟೊತ್ತಿಗೆ ಅನ್ಕೋತೀನಿ ಆ ಮೇನ್ ಗೇಟ್ ಹತ್ರ ರೀಚ್ ಆದೆ. ಅದಾದಮೇಲೆ ಹೋಗಿದ ತಕ್ಷಣ ಬಸ್ ಸಿಕ್ತು. ನನ್ನ ಪುಣ್ಯಕ್ಕೆ ಹೋಗಿದ ತಕ್ಷಣ ಬಸ್ ಸಿಕ್ತು ನನಗೆ. ಆಮೇಲೆ ಬಸ್ ಹತ್ಕೊಂಡಿರೋ ವಿಡಿಯೋ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ, ನೋಡಿ. ಯೂನಿವರ್ಸಿಟಿಯಿಂದ ಬಸ್ಸಲ್ಲಿ ಜಲಂಧರ್ಗೆ ಹೋಗ್ತೀನಿ. ಜಲಂಧರ್ ರೀಚ್ ಆದಾದಮೇಲೆ ಮತ್ತೆ ನಾನು ಅಮೃತ್ಸರ್ಗೆ ಹೋಗೋಕ್ಕೆ ಇನ್ನೊಂದು ಬಸ್ ಹತ್ಕೋಬೇಕಾಗಿತ್ತು. ಅಲ್ಲಿಂದ ಅದಕ್ಕಿಂತ ಮುಂಚೆ ನಾನು ನಿಮಗೆ ಜಲಂಧರ್ ಬಸ್ ಸ್ಟ್ಯಾಂಡು ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ, ಚೆಕ್ ಮಾಡಿ. ಅದು ಚೆಕ್ ಮಾಡಾದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಇದೆ ನೋಡಿ ಜಲಂಧರ್ ಬಸ್ ಸ್ಟಾಪ್. ಇವಾಗ ನಾವು ಅಮೃತ್ಸರ್ಗೆ ಹೋಗ್ಬೇಕು. ಅಮೃತ್ಸರ್ ಬಸ್ ಇಲ್ಲೇ ಇದೆ ನೋಡಿ, ಬಸ್ ಸ್ಟಾಪ್. ಇದು ಅಮೃತ್ಸರ್ಗೆ ಹೋಗೋ ಬಸ್ ಅನ್ಸುತ್ತೆ. ಸೊ ಕೇಳೋಣ ಬನ್ನಿ, ಅಮೃತ್ಸರ್ಗೆ ಹೋಗುತ್ತಾ ಈ ಬಸ್ಸು ಇಲ್ವಾ ಅಂತ ಚೆಕ್ ಮಾಡೋಣ. ನೋಡಿದ್ರಲ್ಲ ಜಲಂಧರ್ ಬಸ್ ಸ್ಟ್ಯಾಂಡ್, ಅಲ್ಲಿಂದ ಮತ್ತೆ ನಾನು ಜಲಂಧರ್ ಬಸ್ ಸ್ಟ್ಯಾಂಡಿಂದ ಮತ್ತೆ ನಾನು ಅಮೃತ್ಸರ್ಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನು ನೋಟಿಸ್ ಮಾಡಿದೆ ಅಂತ ಅಂದರೆ, ಇಲ್ಲಿ ಇರ್ತಾರಲ್ಲ ಬಸ್ ಡ್ರೈವರ್ಸು, ಅವ್ರು ಯಾರು ಕಾಕಿ ಬಟ್ಟೆ ಹಾಕೊಂಡಿರ್ಲಿಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಿ ಬಸ್ ಡ್ರೈವರ್ಸ್ ಎಲ್ಲ ಕಾಕಿ ಬಟ್ಟೆ ಹಾಕೊಂಡಿಲ್ಲ ಅಂತ ಅಂದರೆ ಮತ್ತೆ ಅವ್ರಿಗೇನೋ ಫೈನೋ ಏನೋ ಬೀಳುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ಪಂಜಾಬ್ ಗೌರ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನನಗೆ ಗೊತ್ತಿಲ್ಲ. ಬಟ್ ಯೂಶಲಿ ನಾವು ಕರ್ನಾಟಕದಲ್ಲೆಲ್ಲ ಕಾಕಿ ಬಟ್ಟೆ ಹಾಕೊಂಡಿಲ್ಲ ಅಂತ ಅಂದರೆ
ಅವ್ರಿಗೆ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದ್ರು ಇರುತ್ತೆ ಅದಕ್ಕೆ. ಸೊ ದಟ್ ಇಸ್ ದ ರೀಸನ್ ದಟ್ ದೇ ಫಾಲೋ ದಿಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬಟ್ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರು ಫಾಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್ ಆ್ಯಂಡ್ ಲೆಟ್ಸ್ ನಾಟ್ ಡ್ರ್ಯಾಗ್ ದ ಟಾಪಿಕ್, ಲೆಟ್ಸ್ ಗೋ ಟು ಅವರ್ ಕಂಟೆಂಟ್. ಸೊ ಅದಾದ್ಮೇಲೆ ಏನಾಯಿತು ಅಂತ ಅಂದರೆ ನಾನು ಅಮೃತ್ಸರ್ಗೆ ರೀಚ್ ಆದೆ. ಅಮೃತ್ಸರ್ಗೆ ರೀಚ್ ಆಗಿದ್ಮೇಲೆ ಆದ್ಮೇಲೆ ನಾನು ಅಲ್ಲಿ ಶೇರಿಂಗ್ ಆಟೋದಲ್ಲಿ ಡ್ರೈವರ್ಸ್ ಬಂದ್ಬಿಡ್ತಾರೆ. ಆಟೋ ಡ್ರೈವರ್ಸ್ ಬಂದು ನಿಮ್ಮನ್ನ ಕೇಳ್ತಾ ಇರ್ತಾರೆ. ಸೊ ಬನ್ನಿ 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 ಬನ್ನಿ, ಹತ್ತಿ ಹತ್ತಿ ಹತ್ತಿ, ಗೋಲ್ಡನ್ ಟೆಂಪಲ್ಗೆ ಹತ್ತಿ, ಗೋಲ್ಡನ್ ಟೆಂಪಲ್ಗೆ ಹತ್ತಿ ಹತ್ತಿ, 20 ರೂಪಾಯಿ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಅಂತ. ಸೊ ಒಂದು ಸವಾರಿಗೆ ಅವರು 20 ರೂಪಾಯಿ ಇಸ್ಕೋತಾರೆ. ಒಂದು ಸವಾರಿಗೆ ಅವರು 20 ರೂಪಾಯಿ ಇಸ್ಕೋತಾರೆ. ಸೊ ಅದಾದ್ಮೇಲೆ ಅವರು ನಮ್ಮನ್ನ 700-800 ಮೀಟರ್ಸ್ ಮುಂಚೆನೆ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿ ಅಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಸೊ ನಾನು 100 ಮೀಟರ್ಸ್ ವಾಕ್ ಮಾಡಿದೆ. 100 ಮೀಟರ್ಸ್ ವಾಕ್ ಮಾಡಿದ್ಮೇಲೆ ನನ್ನ ತಲೆಯಲ್ಲಿ ಏನು ಯೋಚನೆ ಬರ್ತಿತ್ತು ಅಂತ ಅಂದರೆ ನನಗೆ ಇದೇನಪ್ಪ ಗೋಲ್ಡನ್ ಟೆಂಪಲ್ ಇಷ್ಟೊಂದು ಡೆವಲಪ್ ಆಗಿದೆ ಬಟ್ ಸ್ಟಿಲ್ ಇವ್ರು ಏನು ಡೆವಲಪ್ ಮಾಡಿಲ್ವಲ್ಲ ಅಂತ ನನಗೆ ಈ ಥರ ಯೋಚನೆ. ಅದಾದಮೇಲೆ ಮತ್ತೆ 100 ಮೀಟರ್ಸ್ ವಾಕ್ ಮಾಡಿ ರೈಟ್ ಸೈಡಲ್ಲಿ ನೋಡ್ತೀನಿ. ಸೊ ತುಂಬ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಎಲ್ಲ ಇತ್ತು. ಸೊ ಓಕೆ ತುಂಬ ಡೆವಲಪ್ ಆಗಿದೆ, ಮೋಸ್ಟ್ಲಿ ಈ ಸ್ಟ್ರೀಟ್ ತುಂಬ ಚಿಕ್ಕದಾಗಿತ್ತು ಅನಿಸುತ್ತೆ ಅಂತ ಆ ಥರ ಅಂದ್ಕೊಂಡು ಮತ್ತೆ ಲೆಫ್ಟ್ ಸೈಡಲ್ಲಿ ನೋಡ್ತೀನಿ. ಲೆಫ್ಟ್ ಸೈಡಲ್ಲಿ ನೆಕ್ಸ್ಟ್ ಲೆವೆಲು. ಸೊ ಸ್ಟ್ರೀಟ್ ತುಂಬ ದೊಡ್ಡದಾಗಿತ್ತು, ಫುಲ್ ಕ್ರೌಡ್ ಆಗಿತ್ತು. ಆ ಸ್ಟ್ರೀಟ್ ಮಾತ್ರ ಫುಲ್ ಕ್ರೌಡ್ ಆಗಿತ್ತು. ಸೊ ಎಷ್ಟು ಜನ ಅಂತ ಅಂದರೆ ಯಪ್ಪ, ನೋಡ್ಕೊ ಬಂದ್ರಲ್ಲ ಆ ವಿಡಿಯೋ ಕ್ಲಿಪ್ಪು. ಆ ಸ್ಟ್ರೀಟ್ದು ಫೀಲ್ ತುಂಬ ಚೆನ್ನಾಗಿತ್ತು ನನಗೆ. ಈ ಥರ ಫೀಲ್ ನೀವು ಬೆಂಗಳೂರು ಚರ್ಚ್ ಸ್ಟ್ರೀಟಲ್ಲೂ ಮಾಡ್ಬೋದು, ಬಟ್ ಆ ಚರ್ಚ್ ಸ್ಟ್ರೀಟ್ ಫೀಲ್ ಎಕ್ಸ್ಪೀರಿಯನ್ಸೇ ಬೇರೆ. ಈ ಥರ ಓಲಿ ಪ್ಲೇಸಲ್ಲಿ ಸಿಗೋ ಫೀಲ್ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಐ ಥಿಂಕ್ ನನಗೆ ಆ ಫೀಲ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ಆ ಥರ ನಾನು ಮುಂಚೆ ಪ್ರಯಾಗ್ರಾಜಲ್ಲಿ ನೋಡಿದ್ದೆ, ಆದರೆ ಆ ಲೆವೆಲ್ ಜನ ಇರಲಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಕ್ರೌಡ್. ಸೊ ಇಟ್ ವಾಸ್ ಅ ಡೀಸೆಂಟ್ ಕ್ರೌಡ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ಎಕ್ಸ್ಪೀರಿಯನ್ಸೇ ಬೇರೆ ಇತ್ತು, ಪ್ರಯಾಗ್ರಾಜ್ ಎಕ್ಸ್ಪೀರಿಯನ್ಸೇ ಬೇರೆ ಇತ್ತು. ಸೊ ನೀವು ಪ್ರತಿಯೊಂದು ಪ್ಲೇಸಿಗೆ ಹೋಗ್ತಾ ಇದ್ರು ಆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಮತ್ತೆ ನಾನು ಅಮೃತ್ಸರ್ ಟೆಂಪಲ್ ಹತ್ರ ಹೋದೆ, ಗೋಲ್ಡನ್ ಟೆಂಪಲ್ ಹತ್ರ ಹೋದೆ. ಸೊ ಅದಾದಮೇಲೆ ಅಲ್ಲಿ ನಾನು ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಟ್ಟು, ಸೊ ಅಲ್ಲಿ ಫ್ರೀ ಚಪ್ಪಲಿ ಸ್ಟ್ಯಾಂಡು ಫ್ರೀ, ಅವ್ರೇನು ಅದಕ್ಕೂ ದುಡ್ಡು ಇಸ್ಕೊಳ್ಳಲ್ಲ. ಅದಾದಮೇಲೆ ನಾನು ಒಳಗಡೆ ಎಂಟ್ರ್ ಆದೆ. ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಓ ಮೈ ಗಾಡ್, ಅದನ್ನ ಆ ವ್ಯೂನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಒಳಗಡೆ ಎಂಟ್ರ್ ಆಗ್ತೀರಾ, ಗೋಲ್ಡನ್ ಟೆಂಪಲ್ ನಿಮ್ಮ ಎದುರುಗಡೆ ಕಾಣ್ತಾ ಇದೆ, ಆಮೇಲೆ ಆ ಲೇಕ್, ಆ ಗಂಗಾ ಲೇಕ್ ನಿಮಗೆ ಕಾಣ್ತಿದೆ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾವು ಶೃಂಗೇರಿಯಲ್ಲಿ ನೋಡ್ತೀವಲ್ಲ ಕಲರ್ ಮೀನುಗಳು, ಅದು ನೈಟ್ ಆಗಿದ್ರಿಂದ ನನ್ನ ವಿಡಿಯೋ ಕ್ಲಿಪ್ಸ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ತುಂಬ ದೊಡ್ಡ ದೊಡ್ಡ ಮೀನುಗಳಿತ್ತು. ಅದಾದಮೇಲೆ ಎದುರುಗಡೆ ಆ ಗೋಲ್ಡನ್ ಟೆಂಪಲ್ನ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಸೊ ನಿಜವಾಗ್ಲೂ ಅಷ್ಟು ಪೀಸ್ ಆಗಿತ್ತು. ನಾನು ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಸೊ ತುಂಬ ಎಂಜಾಯ್ ಮಾಡಿದೆ. ಆ ವ್ಯೂನ ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಸೊ ಗೋಲ್ಡನ್ ಟೆಂಪಲ್ದು ಫೋಟೋಸು ವೀಡಿಯೋಸು ಹಾಕ್ತೀನಿ, ಚೆಕ್ ಮಾಡಿ. ವಿಡಿಯೋ ಎಲ್ಲ ತಗೊಂಡಾಯ್ತು. ಅದಾದ್ಮೇಲೆ ಮತ್ತೆ ಅಲ್ಲೇ ಓಡಾಡ್ತಾ ಇದ್ದೆ. ಅದಾದ್ಮೇಲೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯ್ತು. ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆದಾಗ ನಾನು ಮುಂಚೆ ಒಂದು ನೋಡಿದ್ದೆ, ಸೊ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದೆ, ಅಲ್ಲಿ ಲಂಗರ್ ಅಂತ ಪ್ಲೇಸ್ ಇದೆ, ಅಲ್ಲಿ ಪ್ರತಿನಿತ್ಯನೂ ಅನ್ನದಾಸೋಹ ನಡೆಯುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲಿ ಹೋಗೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಹೇಗೆ ನಮ್ಮ ಧರ್ಮಸ್ಥಳದಲ್ಲಿ ಪ್ರತಿನಿತ್ಯನೂ ಅನ್ನದಾಸೋಹ ನಡೆಯುತ್ತೆ, ಅದೇ ಥರ ಇಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ಪ್ರತಿನಿತ್ಯ ಕೂಡ ಅನ್ನದಾಸೋಹ ನಡೆಯುತ್ತೆ. ಸೊ ಅಲ್ಲಿ ಹೋದೆ, ಅಲ್ಲಿ ಫುಡ್ನ ಟೇಸ್ಟ್ ಮಾಡಿದೆ. ಅಲ್ಲಿ ಫುಡ್ನ ಅನ್ನೋದಕ್ಕಿಂತ ಪ್ರಸಾದನ ಟೇಸ್ಟ್ ಮಾಡಿದೆ. ಪ್ರಸಾದ ಟೇಸ್ಟ್ ಮಾಡಿ ಅದಾದಮೇಲೆ ಅಲ್ಲಿ ರೊಟ್ಟಿ ಕೊಟ್ಟರು, ಅದಾದಮೇಲೆ ಸಬ್ಜಿ ಕೊಟ್ಟರು. ಸಬ್ಜಿ ಕೊಟ್ಟಾದ್ಮೇಲೆ ಇನ್ನೊಂದೇನೋ ಕಾಳ್ದು ಗೊಜ್ಜು ಕೊಟ್ಟರು. ಏನು ಕಾಳು ಅಂತ ಕೇಳಿಬಿಡಿ, ಕಾಳು ನೇಮ್ ನನಗೆ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ಸ್ವೀಟ್ ರೈಸ್, ಆ ಸ್ವೀಟ್ ರೈಸ್ ನೇಮು ನನಗೆ ಗೊತ್ತಿಲ್ಲ. ಸೊ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ತಿಳ್ಕೊತೀನಿ. ಸೊ ಗೊತ್ತಿಲ್ದಿರೋದನ್ನ ತಿಳ್ಕೊಳ್ಳೋದೇ ಜೀವನ ಅಲ್ವಾ, ಅದೇ ಥರ ತಿಳ್ಕೊತೀನಿ. ಅದಾದಮೇಲೆ ಮತ್ತೆ ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಹಂಗೆ ಓಡಾಡ್ತಾ ಇದ್ದೆ. ಆಮೇಲೆ ಅಲ್ಲಿ ಭಕ್ತಾದಿಗಳಿಗೆ ಅಲ್ಲಿ ಯಾರು ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗೆ ಯಾರು ಬರ್ತಾರೆ ಅವ್ರಿಗೆಲ್ಲ ಮಲ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಒಂದು ದೊಡ್ಡ ಹಾಲ್ ಥರ ಇದೆ, ಅಲ್ಲಿ ಎಲ್ಲ ಭಕ್ತಾದಿಗಳು ಯಾರ್ಯಾರು ಗೋಲ್ಡನ್ ಟೆಂಪಲ್ಗೆ ಬಂದಿದ್ರು ಆ ಭಕ್ತಾದಿಗಳೆಲ್ಲ ಅಲ್ಲಿ ಮಲಗಿದ್ರು. ಸೊ ಮಲ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ. ಸೊ ಅಲ್ಲಿ ದೇವಸ್ಥಾನಕ್ಕೆ ಬಂದವ್ರು ಯಾರು ಕಳ್ತನ ಅಂತೆಲ್ಲ ಮಾಡಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಬೇಡ.
ಎಲ್ಲ ಆರಾಮಾಗಿ ಮಲಗಿದ್ರು. ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಹಂಗೆ ಓಡಾಡ್ತಾ ಇದ್ದೆ. ಅದಾದಮೇಲೆ ನನಗೂ ಒಂದು ಪಾಯಿಂಟಲ್ಲಿ ನಿದ್ದೆ ಬಂತು, ಒಂದು 12:30 ಅಷ್ಟೊತ್ತಿಗೆ ನಿದ್ದೆ ಬಂತು. ಸೊ ನಾನು ಹೋಗಿ ಅಲ್ಲೇ ಮಲ್ಕೊಂಡು ಆಗಿತ್ತು ಒಂದು 4 ಗಂಟೆ ಆಯಿತು. 4 ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಯಿತು. ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ದರ್ಶನಕ್ಕೆ ಹೊರಟೆ. ನಿಜವಾಗ್ಲೂ ಹೇಳ್ತೀನಿ, ದರ್ಶನ ಮಾತ್ರ ಸೂಪರ್ ಆಗಾಯಿತು. ಸೊ ದರ್ಶನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ತೆಗ್ದಿರೋ ಒಂದೆರಡು ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ, ಚೆಕ್ ಮಾಡಿ. ಅದು ದರ್ಶನಕ್ಕೆ ಹೋಗ್ಬೇಕಾದ್ರೆ ನಿಮಗೆ ವಿಡಿಯೋ ಕ್ಲಿಪ್ಸ್ ಹಾಕಿದ್ನಲ್ಲ, ಸೊ ನೋಡಿದ್ರಲ್ಲ ಎಷ್ಟು ತುಂಬ ಚೆನ್ನಾಗಿತ್ತು ಮಾತ್ರ. ಅದಾದಮೇಲೆ ದರ್ಶನಕ್ಕೆ ನಾನು ಕ್ಯೂ ನಿಂತಿದ್ದ ಟೈಮ್ ಬಂದು ಒಂದು 4:45 ಅನಿಸುತ್ತೆ. ಆಚೆ ಬರೋ ಅಷ್ಟರಲ್ಲಿ ಒಂದು 6:15 ಆಗಿತ್ತು. ಒಂದು 1.5 ಅವರ್ ಆಯಿತು ಅನಿಸುತ್ತೆ. ಬಟ್ ಐ ಥಿಂಕ್ ಇಟ್ ವಾಸ್ ಗುಡ್. ಏನಕ್ಕೆ ಅಂತ ಅಂದರೆ ನನಗೆ ಒಂದು ನೈಟ್ ಎಕ್ಸ್ಪೀರಿಯೆನ್ಸು ಸಿಕ್ತು, ಇನ್ನೊಂದು ನನಗೆ ಮಾರ್ನಿಂಗ್ ವ್ಯೂ ಎಕ್ಸ್ಪೀರಿಯೆನ್ಸು ಸಿಕ್ತು. ಲೈಕ್ ನೈಟ್ ಹೇಗಿರುತ್ತೆ ವ್ಯೂ ಅಂತಲೂ ನೋಡಿದೆ, ನಾನು ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತಲೂ ನೋಡಿದೆ. ಐ ಥಿಂಕ್ ಈ ಪಾರ್ಟಲ್ಲಿ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಸೊ ನನಗೆ ನೈಟ್ ವ್ಯೂ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಮತ್ತು ಮಾರ್ನಿಂಗ್ ವ್ಯೂ ಎಕ್ಸ್ಪೀರಿಯನ್ಸು ಸಿಕ್ಕಿದೆ. ಸೊ ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್ ಇನ್ ದಟ್. ಇದಾಗಿತ್ತು ಲೈಕ್ ಮಾರ್ನಿಂಗ್ ವ್ಯೂ ಎಕ್ಸ್ಪೀರಿಯೆನ್ಸು. ಆಮೇಲೆ ನನಗೆ ಈ ಜರ್ನಿ ತುಂಬ ಚೆನ್ನಾಗಿತ್ತು. ಈ ಗೋಲ್ಡನ್ ಟೆಂಪಲ್ ಜರ್ನಿ ತುಂಬ ಚೆನ್ನಾಗಿತ್ತು. ಲೈಕ್ ಈ ಮೂಮೆಂಟ್ಸ್ ಐ ಥಿಂಕ್ ಐ ನೆವರ್ ಫರ್ಗೆಟ್ ದಟ್ ವ್ಯೂ. ಲೈಕ್ ನೈಟ್ ವ್ಯೂ ಮತ್ತು ಮಾರ್ನಿಂಗ್ ವ್ಯೂ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಇಟ್ಸ್ ಸ್ಟಿಲ್ ಇನ್ ಮೈ ಐಸ್. ಲೈಕ್ ಅದನ್ನ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಸೊ ನೀವು ಬಂದು ಫೀಲ್ ಮಾಡಿ. ಸೊ ನೀವು ಬರ್ತೀರಾ ಅಂತ ಅಂದರೆ, ಗೋಲ್ಡನ್ ಟೆಂಪಲ್ಗೆ ಬರ್ತೀರಾ ಅಂತ ಅಂದರೆ, ಸೊ ರೋಡ್ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ. ಸೊ ಏರ್ಲೈನ್ಸ್ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ. ಸೊ ನೀವು ಡೆಲ್ಲಿಗೆ ಬರ್ಬೋದು, ಡೆಲ್ಲಿಯಿಂದ ಮತ್ತೆ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಅಮೃತ್ಸರ್ಗೆ ಬರ್ಬೋದು. ಸೊ ಅದಾದ್ಬಿಟ್ರೆ ನೀವು ಟ್ರೈನಿಗೆ ಬರ್ತೀರಾ ಅಂತ ಅಂದರೆ, ಸೊ ಟ್ರೈನು ತುಂಬ ಸಿಗುತ್ತೆ ನಿಮಗೆ. ಡೆಲ್ಲಿಯಿಂದ ಅಮೃತ್ಸರ್ಗೆ ರೆಗ್ಯುಲರಾಗಿ ಟ್ರೈನ್ಸು ಇರುತ್ತೆ. ಸೊ ನೀವು ಬೈ ಟ್ರೈನ್ ಕನೆಕ್ಟಿವಿಟಿನೂ ಬರ್ಬೋದು. ಸೊ ಇದಾಗಿತ್ತು ನನ್ನ ಓವರ್ ಆಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಟೈಮಿಂದ ನಾನು ಲೈಕ್ ಈ ವಿಡಿಯೋದಲ್ಲಿ ಏನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಟೈಮಿಂದ ಕಂಟಿನ್ಯೂಸ್ ಆಗಿ ನಾನು ಹೋಗ್ತಾನೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನೆಲ್ಲನೂ ನಾನು ಲೈಕ್ ಸರಿ ಮಾಡ್ಕೋತೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು.